ಈಗ ಬಂದಂಥ ಸರ್ಕಾರಗಳು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಪಾಲಕರು ವಿಚಾರ ಮಾಡಕತ್ತಾರೆ. ಹೆಂಗೋ ನಮ್ಮದು ಆಗಿ ಹೋತು, ನಾವು ಕಲೀಲಿಲ್ಲ, ಹೆಂಗೋ ಏನೋ ಆತು. ಆದ್ರೆ ನಮ್ಮ ಮಕ್ಕಳರೇ ನಮ್ಮದು ಎದುರಿಸಬಾರ್ದು ಅನ್ನೋ ಸಲುವಾಗಿ ಇವ್ರು ರಗಡ ಪ್ರಚಾರ ಮಾಡ್ತಾರೆ. ತತ್ತಿ ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ, ಚಕ್ಕಿ ಕೊಡ್ತೀವಿ, ಅಂಗಿ ಕೊಡ್ತೀವಿ, ಚಡ್ಡಿ ಕೊಡ್ತೀವಿ, ನಮ್ಮ ಸಾಲಿಗೆ ಬರೋದು. ಇವೆಲ್ಲ ಕೊಟ್ಟರು ಮಾಸ್ತರ್ ಇಲ್ಲ ಅಲ್ಲಿ. ಗಣಿತ ಮಾಸ್ತರ್ ಇದ್ರೆ, ವಿಜ್ಞಾನ ಇರಂಗಿಲ್ಲ, ವಿಜ್ಞಾನ ನಾವಿದ್ರೆ, ಇಂಗ್ಲೀಷ್ ನಾವಿರಂಗಿಲ್ಲ, ಇಂಗ್ಲೀಷ್ ನಾವಿದ್ರೆ, ಸಮಾಜಶಾಸ್ತ್ರ ನಾವಿರಂಗಿಲ್ಲ. ಅಲ್ಲಿ ಕೊರತೆ, ಅಲ್ಲಿ ಏಕೋಪಾಧ್ಯಾಯ ನಾವೆಲ್ಲ ಕಲ್ತಾಗ ಸಂಖ್ಯೆನೂ ಕಡಿಮೆ ಅಲ್ಲಲ್ಲ. ಏಕೋಪಾಧ್ಯಾಯ ಶಾಲೆನ ನಾವಿದ್ದಾಗ ಸಂಖ್ಯೆ ಕಡಿಮೆ ಇತ್ತು ಬಹಳ. ಆದ್ರೆ ನಮ್ಮ ಬೆಲ್ಲದ ಬಗ್ಗೆ ಇಡೋರ ಒಂದು 60-80 ಮಂದಿ ಅವಾಗ ನಾವು 1975. ಈಗ ಸರ್ 600-700 ಹುಡುಗರು ಕಲಿಯಾಗ. ಬರೀ ಟೀಚರ್ಸ್ ಕೊರತಿದೆ. The government is thinking about the quantum of education, not the quality of education. ಗೌರ್ಮೆಂಟ್ ತಲೆಯಾಗ ಕ್ವಾಂಟಮ್ ಬಿಟ್ಟು ಕ್ವಾಲಿಟಿ ಎಲ್ಲಿ ತನಕ ಬರೋದಿಲ್ಲ, ಅಲ್ಲಿ ತನಕ ಈ ಸರ್ಕಾರಿ ಶಾಲೆ. ಅವ್ರು ಬರೀ SLC ಅಷ್ಟೇ ಓದಿರೋದು, ನೆನಪಿರ್ಲಿ ತಮಗೆ ಹೇಳ್ರಿ. ಅಲ್ಲ, ಕ್ವಾಂಟಮ್ ಬಿಟ್ಟು ಕ್ವಾಲಿಟಿ ಅನ್ನೋ ಕಡೆ ಸರ್ಕಾರ ಕಡೆ ಎಲ್ಲಿ ತನಕ ಲಕ್ಷ್ಯ ಬರೋದಿಲ್ಲ, ಅಲ್ಲಿ ತನಕ ಕೈ ಮೀರಿ ಹೋಗಿರ್ತದೆ. ಈಗ ಆಲ್ರೆಡಿ ಕೈ ಮೀರಿ ಹೋಗ್ಯದ. ಈ ಎಜುಕೇಶನ್ ಟೋಟಲಿ ಬಿಕಮ್ ಕಮರ್ಷಿಯಲ್, ಇಟ್ಸ್ ಬಿಕಮ್ ಪ್ರೈವೇಟೈಸೇಷನ್, ಬಿಸ್ನೆಸ್. ನಂದು ಒಂದ್ ಸಾಲ ಐತಿ, ಯಾಕಂದ್ರೆ ನನ್ನ ಊರಾಗಿನ ಹುಡುಗರಿಗೆ ವಿದ್ಯೆ ಚಲೋ ಕೊಡ್ಲ ಸಿಗ್ಲಿ ಅಂತ ನಾ ಕೊಡಕತ್ತಾರ. ಅದೇನ್ ತಪ್ಪೇನ ಬರಂಗಿಲ್ಲ. ಆದ್ರೆ ಸರ್ಕಾರ ತನ್ನ ಶಾಲೆಗಳನ್ನ ವ್ಯವಸ್ಥಿತವಾಗಿ ಕಾಪಾಡ್ಕೊಂಡು ಹೋದ್ರೆ ಪ್ರೈವೇಟೈಸೇಷನ್ ಆಗುವಂತ ಪ್ರಶ್ನೆ ಬರಂಗಿಲ್ಲ. ಇವ್ರು ಯಾರು ನೋಡಂಗಿಲ್ಲ. ಸಾಲಿಗಳು ಸೋರಾಕತ್ತಾವ, ಸಾಲಿಗಳು ಬೀಳಕಾಗ್ಯಾವ, ಸಾಲಿ ಗ್ರೌಂಡ್ ಇಲ್ಲ, ಕಿಡಿಕಿ ಇಲ್ಲ, ಬಾಗಿಲಿಲ್ಲ, ಅನೇಕ ಸಮಸ್ಯೆಗಳವ. ಬರೀ ಹೇಳ್ತಾರ, ಬಜೆಟ್ದಾಗ ಹಣ ಇಡ್ತಾರ, ಬಟ್ ಅದು ಸರಿಯಾಗಿ ಬಂದು ಇಲ್ಲಿ ತಲುಪೋದಿಲ್ಲ.